ರಾತ್ರಿ 7:30ಗೆ ಟೈಮ. ನಾವೆಲ್ಲಿ ಹೊಂಟೀವ್ರಿ, ಯಾರಿಗೇನಾಗೈತಿ ಇಷ್ಟು ಅರ್ಜೆಂಟಾಗಿ ಯಾಕೆ ಹೊಂಟಿದ್ವಿ? ಅದು ಇಷ್ಟು ಮಳೆ ಬರ್ತಾಯಿದ್ದೀರಿ ಹೊರಗಡೆ, ಸಿಕ್ಕಾಪಟ್ಟೆ ಮಳೆ ಆದರೂ ಕೂಡ ಹೊಂಟಿದ್ವಿ ನೋಡಿರಿ. ಯಾರಿಗೇನಾಗಿತ್ತು, ಎಲ್ಲಿ ಹೊಂಟಿದ್ವಿ ಅನ್ನೋದು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗ್ತೈತ್ರಿ. ವಿಡಿಯೋಲಿ ಸ್ಕಿಪ್ ಮಾಡಲಾರ್ದೆ ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. 7:30 ಆಗೈತ್ರಿ ಟೈಮ, ಅದು ಕೂಡ ಬೈಕಲ್ಲಿ ಹೊಂಟಿದ್ದೀವಿ ನೋಡಿರಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಪುಟ್ಟಹಳ್ಳಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೋಡಿರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಟೈಮ್ ಬಂದುಬಿಟ್ಟು 6 ಗಂಟೆ ಆಗೈತ್ರಿ. ಇವತ್ತೊಂದು ಸ್ವಲ್ಪ ಜಲ್ದಿನೇ ಎದ್ದೀನಿ ನೋಡಿರಿ. 5:30 ಆಗಿದ್ದಿಲ್ಲ ರೀ, ಇನ್ನೂ 1-2 ನಿಮಿಷ ಕಡಿಮೆ ಇತ್ತು, ಅವಾಗೇ ಎದ್ದೀನಿ ರೀ. ಎದ್ದು ಎಲ್ಲ ಕಸ ಹೊಡ್ಕೊಂಡು ಇವಾಗ ಆಲ್ರೆಡಿ ಬಾಂಡೆ ತೊಳಿಬೇಕು ಅಂತ ಅಂದ್ಕೊಂಡು ಬಾಂಡೆಗಳನ್ನೆಲ್ಲ ಅಲ್ಲಿ ಗೋಳೆ ಮಾಡಿ ಹೊರಗಡೆ ಇಟ್ಟಿದ್ದೀನಿ. ಕೋಳಿಗೆ ನುಚ್ಚು ಹಾಕ್ಬೇಕ್ರಿ. ಆಡುಗಳಿನ ಅಲ್ಲೇ ಶೆಡ್ನ್ಯಾಗ ಅದಾವ್ರಿ, ಆಚೆ ಕಡೆ ಹಿಂದು ಒಂದು ತೊಗೊಂಡು ಬಂದು ಕಟ್ಟಬೇಕು. ಮಳೆ ಅಂತೂ ಬಿಡದೆ ಸುರ್ತೈತ್ರಿ. ರಾತ್ರಿ ಪೂರ್ಣ ಸಣ್ಣದಾಗಿ ನೋಡಿರಿ, ಇನ್ನೂ ಹನಿ ಬೀಳ್ತಾ ಇದ್ದಾವ್ರೆ. ಸಣ್ಣಂಗೆ ಛಲೋ ಆಗಿಬಿಟ್ಟೈತ್ರಿ. ನಿನ್ನೆ ಮಧ್ಯಾಹ್ನ ಟೈಮ್ ಛಲೋ ಆಗಿರೋದ್ರಿ, ನೈಟ್ ಕೂಡ ಸಣ್ಣಂಗೈತ್ರಿ. ಇನ್ನೂ ಒಂದು ಸ್ವಲ್ಪ ಜುಮ್ ಕಾಣಕತ್ತಿರ್ಬೇಕು ನೋಡಿರಿ. ಹಕ್ಕಿಗಳ ಸೌಂಡ್ ನೋಡಿರಿ, ಇಂಪಾದ ಸೌಂಡ್ ಕೇಳೋಕ್ಕೋ ಏನೋ ಒಂಥರ ಹಿತ ಆಗ್ತೈತ್ರಿ. ಬೆಳಿಗ್ಗೆ ಕಂಟ್ಯಾಗಿ ಇರ್ತಾವ್ರೆ, ಚೂ 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 ಚೂ. ನಮ್ಮ ಹಳ್ಳಿ ನೇಚರ್ ನೋಡೋಕೆ ಏನೋ ಒಂಥರ ಖುಷಿ ರೀ. ಎಷ್ಟು ದುಡ್ಡು ಕೊಟ್ರು ಮೀರಿ ಈ ಥರ ನೇಚರ ಸಿಗಂಗಿಲ್ಲ ರೀ. ನೋಡಿ ಯಾವ ಥರ ಹಕ್ಕಿಗಳು ಹಾರಾಡಕತ್ತಾವ್ರೆ. ಅಲ್ಲಿ ನೀರಿನ ಟ್ಯಾಂಕರ್ ಐತ್ರಿ, ಅದೇನು ನೀಲಿ ಕಲರ್ ಕಾಣ್ತೈತಲ್ಲ, ನೀರಿನ ಟ್ಯಾಂಕರ್ ಐತೆ ನೋಡಿರಿ. ಇವರು ಎಲ್ಲ ಆಡುಗಳೆಲ್ಲ ಕಟ್ಟ್ಯಾರೆ. ಅಲ್ಲಿ ಕೆಳಗಡೆ ರಾಡಿ ಆಗೈತ್ರಿ, ಸಿಕ್ಕಾಪಟ್ಟಿ ರಾಡಿ ಆಗಿದ್ಕ ಮ್ಯಾಗ ರೋಡ್ ಮ್ಯಾಗ ಕಟ್ಟ್ಯಾರ ನೋಡಿರಿ. ಹಿಂಗೆ ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ವಿಡಿಯೋಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನೋಡಿರಿ, ಒಳಗಡೆ ಎಲ್ಲ ಕ್ಲೀನ್ ಆಗೈತ್ರಿ. ಯಾರು ನಾನು ಕೂಡ ಎಬ್ಸಿನ್ರಿ, ಎಲ್ಲರನ್ನೂ ಎಬ್ಬಿಸಿ ಬಡ ಕೆಲಸ ಮುಗಿಸ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋಕೆ ಹೋಗ್ಬೇಕು ಅನ್ನೋದೈತ್ರಿ. ಇಲ್ಲಿ ಎಲ್ಲ ಕಸ ಹೊಡ್ಕೊಂಡ್ಯಾರೆ. ಕೋಳಿಗೆ ನುಚ್ಚು ನೆನಾಕಿನ್ರಿ. ಇಲ್ಲಿ ಆ ಕಡೆ ಒಲೆ ಮೇಲ್ಗಡೆ ಎಲ್ಲ ಕಸ ಹೊಡ್ಕೊಂಡು ನೀರು ಕಾಯಕ್ಕಿಟ್ಟಿನ. ಆಲ್ರೆಡಿ ಒಬ್ರಿಗೆ ನೀರು ಕಾಯ್ದವ್ರು ಜಾಕ ಮಾಡೋಕೆ. ಮತ್ತೆ ತಣ್ಣೀರು ತೊಗೊಂಬಂದಿಟ್ಟು ನಮ್ಮ ಅರುಣ ಕಟ್ಟಿಗೆ ಕಡ್ದ ನೋಡ್ರಿ. ನಿನ್ನೆ ದಪ್ಪನು ಸಣ್ಣ ನೋಡೋಣ, ಅವಾಗ ಒಲೆ ಆರಿಬಿಡ್ತೈತ್ರಿ. ಹಿಂಗೆ ಹಚ್ಚಿ ಹೋಗ್ಬಿಟ್ಟು ಅಂದ್ರೆ ನಾವೇನೋ ಒಂದು ಕೆಲಸ ಮಾಡಕತ್ರಿ, ಈ ಕಡೆ ಒಲೆ ಆರಂಗಿಲ್ಲ ರೀ. ದಪ್ಪನು ಹಾಕಿದ್ರೆ ಕಟ್ಟಿಗೆ, ಸಣ್ಣ ನೋಡೋಣ ಅವಾಗ ಒಲೆ ಆರಿಬಿಡ್ತೈತ್ರಿ. ಇಲ್ಲೇ ಒಲೆ ಮುಂದ್ಗಡೆನೋ ಕುತ್ಕೋಬೇಕಾಗ್ತೈತೆ. ಈ ಕಡೆ ಒಲೆ ಒಂದು ಎಲ್ಲ ಒಲೆ ಒಡೆದೈತ್ರಿ ನಮ್ದು. ಹಾಕಿನೋ ಮತ್ತು ಹಾಕ್ಬೇಕಾಗೈತ್ರಿ. ಈಗ ಬೇರೆ ಒಲೆ ತೊಗೊಂಬಂದು ಹಾಕ್ಬೇಕ್ರಿ. ಎಲ್ಲ ಹೊಡೆದವ್ರು ಭಾಳ ದಿನ ಆಯ್ತು ರೀ. ಮನೆ ಕಟ್ಟಡ ಮುಗ್ಯಾನ ಮನೆಗೆ ಬರಾನ ಹಾಕಿದ್ರಿ. ಅವಾಗ ಇಟ್ಟಂಗಿಲ್ಲ, ಗೌಂಡ್ಯಾರು ಹಾಕಿದ್ರಿ, ಎಲ್ಲ ಹೊಡೆದೈತ್ರಿ. ಈ ಕಡೆ ಒಂದೇ ಒಲೆ ಮ್ಯಾಗ ಮಾಡ್ತೀರಿ. ಈಚೆ ಕಡೆ ಸೈಡ್ ಒಲಿನ ಹೊತ್ಸಂಗಿಲ್ಲ ರೀ. ನಾನು ಈ ಕಡೆದು ಒಂದು ಸೈಡ್ ಹೊತ್ತಿಸ್ತೀನಿ ರೀ. ಬಾಂಡೆ ಎಲ್ಲ ತೊಳ್ಕೊಂಬರ್ತೀನಿ ರೀ. ಚಹಾ ಮಾಡಬೇಕು ಅವ್ರಿಗಷ್ಟ. ನನಗೆ ಜಳಕ ಮಾಡಿ ಬಿಸಿನೀರು ಕಾಸ್ಕೊಂಡು ಕುಡಿಬೇಕು. ನೀರು ತೊಗೊಂಡು ಬಂದಾಡ್ರಿ. ಮೊನ್ನೆ ಮೊಳಕಾಲು ನೋವಾಗ್ಲಕತ್ತಿತ್ತಲ್ಲ, ಈ ಮಲಮ ಹಚ್ಕೊಳ್ಳೋಣ ಕಡಿಮೆ ಆಗೈತೆ ನೋಡ್ರಿ. ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತ್ರಿ ಬಿದ್ದಿರ್ಕ ಮೊಳಕಾಲ. ಇದನ್ನು ಹಚ್ಚನ ಒಂದೇ ಸಲಕ್ಕನ ಕಮ್ಮಿನ ಆದಂಗೆ ಆಗಿಬಿಟ್ಟೈತ್ರೆ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ರೊಟ್ಟಿ ಮಾಡೋದಾಗ್ತೈತೆ. ರೊಟ್ಟಿ ಅಂತೂ ಇನ್ನೂ ಅದಾವ್ರಿ. ನೀನೇ ಮಧ್ಯಾಹ್ನ ಯಾರೂ ಊಟನ ಮಾಡಿಲ್ಲ. ಬೆಂಡೆಕಾಯಿ ಪಲ್ಯ ಐತ್ರಿ ಸ್ವಲ್ಪ, ಅಲ್ಲಿ ರೊಟ್ಯಾಗ ಹಾಕಿಬಿಟ್ಟಿನಿ. ಇನ್ನೂ ಇಷ್ಟು ರೊಟ್ಟಿ ಇದಾವ್ರೆ. ನೋಡೋಣ್ರಿ, ಸ್ವಲ್ಪ ಚಪಾತಿ ಮಾಡೋದಾದ್ರೆ ಮಾಡ್ತೀನಿ ರೀ. ಬದ್ನಿಕಾಯಿ ಪಲ್ಯ ರೀ, ಚಪಾತಿ ರೀ. ಇಲ್ಲ ಅಂದ್ರೆ ನಾಷ್ಟ ಮಾಡಿಬಿಡ್ತೀನಿ ರೀ ಏನಾರ ಒಂದು ಸ್ವಲ್ಪ. ಬರ್ರಿ ಮತ್ತೆ ಸಿಗ್ತೀನಿ. ನೋಡಿ, ನಮ್ಮ ಹುಂಜುಗಳೆಲ್ಲ ಕೂಗಕತ್ತಾವ್ರಿ ಹೊರಗೆ. ಹುಂಜಾಗ ಕೂಗ್ಲಕತ್ತಾವ್ರಿ.
ನೋಡಿ ಸ್ನೇಹಿತರೆ, ಜಳಕನೂ ಆಯ್ತು, ಎಲ್ಲಾರ್ದು ಚಾ ಕುಡಿಯಾಕತ್ತಾರ. ಈಗ ನನ್ನ ಚಾ ಕದ್ಕೊಳಕತ್ತಾರ ನೋಡ್ರಿ ನಮ್ಮ ಮನ್ಯಾನವ್ರು. ನೋಡ್ರಿ ಹೆಂಗ್ ಮಾಡ್ತಾರ್ರಿ. ತಾವೆಲ್ಲ ಕುಡುದ ಉಳ್ದಿದ್ನ ಹಾಕೊಂಬಂದಿನ್ರ ಇನ್ನೂ ಭಾಳ ಆಗೈತೆ ಅಂತೇಳಿ ತಕೊಳಕತ್ತಾರ ನೋಡ್ರಿ ಚಾ. ಈ ಕಡೆ ಸೀತಾಪಕಾಯಿ ಎಲ್ಲ ಹಣ್ಣಾಗ್ಯಾವ್ರಿ. ಈ ಕವರ್ದಾಗ ಹಾಕಿಟ್ರೆ ಜಲ್ದಿ ಹಣ್ಣು ಹಾಕ್ಯಾವ ನೋಡ್ರಿ. ಹಿಂಗೆ ಕವರ್ ಬೆವ್ರಿಗೆ ಮೊನ್ನೆ ಅಕ್ಕಿ ಒಳಗಿಟ್ಟಿನ್ರಿ. ಅಕ್ಕಿ ಆಗಿಡನ ಕೈ ಹಾಕೋಕೋಗನ ಅಕ್ಕಿ ಎಲ್ಲ ಒಡೆದು ಅಕ್ಕಿ ಎಲ್ಲ ಇಂತಲ್ಲಿ ನಡಬರ್ಕ್ ಸೇರ್ಕೊಂಡು ಬಿಡ್ತಾವೆ. ಇದು ಹಣ್ಣಾಗೈತಿ, ಏನೂ ಆಗಿಲ್ಲ, ಬೆರೆಸ್ಬಿಟ್ಟೈತಿ ಯಾಕೋ ಇದು. ಈಗ ಹಣ್ಣಾಗಲ್ಲ ಆಗತ್ತಿಲ್ಲ ಅದು. ನೋಡಿ ಇದು ಹಣ್ಣಾಗೈತ್ರಿ, ಮೆತ್ತಗಾಗೈತಿ. ಹಿಂಗೆ ಮೊನ್ನೆ ಅಕ್ಕಿಯಾಗಿ ಇಟ್ಟಿದ್ದು ಇದು ಹಣ್ಣಾಗೇ ಇಲ್ಲಿನ. ಅಕ್ಕಿ ಸೇರ್ಕೊಂಡು ಒಳಗೆ ಇವು ಕಚ್ಕಾದಾಗ ಅಕ್ಕಿ ಇದು ಅಕ್ಕಿಯಾಗಿ ಇಟ್ಟಿದೆ, ಹಣ್ಣಾಗೈತಿದು. ಅರುಣ ತಿಥಿ ಅಂತೀನಿ ಸೀತಾಪಕಾಯಿ ನೋಡಿ. ಇದು ಒಂದು ಹಣ್ಣಾಗೈತಿ ನೋಡಿ. ಸಕ್ತಿ ಬಿಚ್ಚ ನೋಡಿ. ಇನ್ನ 5 ಹಣ್ಣು ಆಗಬೇಕು. ಇವು ಒಂದು 5 ಹಣ್ಣಾಗ್ಯಾವ್ರಿ. ಇದು ಹೊರಗೆ ಇಟ್ಟಲೇನು ಹಣ್ಣಾಗೈತಿ ನೋಡ್ರಿ. ಇದು ನೋಡಿ ಅವಕ್ಕೆ ನೀರೇ ಇಲ್ಲ ಪಾಪ. ಇಟ್ಟು ದಿನ ಮಳೆ ಇಲ್ಲ, ನೀರಿಲ್ಲ. ಮತ್ತು ಈಗ ಒಂದು ಸ್ವಲ್ಪ ಮಳೆ ಆಗತ್ತನ ಕಾಯ ಅದ ಹಣ್ಣಾಗ್ಯಾವಲ್ಲ. ಇದು ಹೊರಗೆ ಇಟ್ಟಲ್ಲಿ ಆಗೈತೆ ಹಣ್ಣು. ಹೊರಗೆ ಇಟ್ಟಲ್ಲಿ ಬೆವ್ರು ಬಿಟ್ಟಂಗೆ ಆಗೈತೆ. ಒಂದು ಪ್ಲೇಟ್ ತೆಗೆದು ಹೋಗಿಬೇಡ್ರಿ ಸಿಪ್ಪಿ. ಹೊಲಸು ಕೈಲಿ ಎಲ್ಲ ಬರೋದು ಮಾತು ಹೋಗಿದಾಕದು. ಇದನ್ನ ಬಾಯಿ ಕಟ್ರಿ ಮತ್ತೆ ಇಡಾಕ್ಬಿಡ್ಬೇಕು. ಮಣ್ಣಿನ ದಿನ ಇಟ್ಟು ನೋಡ ಅಟ್ರಾಗ ಹಣ್ಣಾಗ್ಯಾವ. ಬರೀ ಚಾ ಕುಡಿಯೋಣ. ಬೆಳಿಗ್ಗೆ ಒಂದೇ ಸಲ ಚಾ, ನಾವು ಸಂಜೆ ಕುಡಿಯಲ್ಲ, ಮಧ್ಯಾಹ್ನ ಇಲ್ಲ. ಹೊತ್ತು ಮನಿಗೆ ಯಾವಾಗ ಕುಡಿತೇನು? ತಂಟಿ ಏನಾರ ಹಿಂಗೆ ಹೊಟ್ಟೆ ಹಸ್ದಾಗ ಅಷ್ಟ ಮನ್ಯಾಗಿದ್ನಿ ಅಂದ್ರೆ. ಹೊಟ್ಟೆ ಹಸ್ದಾಗ ತಂಡಿ ಹತ್ತಾನ ಅಷ್ಟ ಕುಡಿತಾನು. ಚಾ ಕುಡಿದು ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ತಿಂದಿದ್ದು ತೆಳಗೆ ಹೋಗಿದ್ರೆ ಕೈ ಹಾಕಿ ಮತ್ತೊಬ್ರಿಗೆ ವಾಯ ಮಾಡಿದಾಕತಿ. ನೀವು ತಿಂದಿರೋದು ನೀವ ಪ್ಲೇಟ್ನಾಗ ಹಾಕಿಡ್ಬೇಕು ಅವನು. ಮತ್ತ ಅಲ್ಲಿ ನೋಡಿ ಸ್ನೇಹಿತರೆ, ಅಂಗಡಿಗೆ ಬಂದೆ ನೋಡ್ರಿ. ನಿನ್ನೆ ಬಿಟ್ಟಿರೋ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ನಿನ್ನೆ ಏನೈತ್ರಿ, ಅವ್ರ ಜೊತೆ ಕೂತ್ಕೊಂಡ ಮಾತಾಡ್ಕೋತಾರ. ಇವ 2 ಹುಕ್ಸ್ ಮಾಡಿದಾರಿ, 3 ಹುಕ್ಸ್ ಮಾಡಿದಾರಿ. ಇದು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದಾರೆ. ಇದು ಒಂದು ಕಂಪ್ಲೀಟ್ ಮಾಡಿದ್ದಾರೆ. ಇದು ಒಂದು ಅರ್ಧ ಉಳಿಸಿದೆ. ಇವಾಗ ಸ್ಟಿಚಿಂಗ್ ಮಾಡಾಕತ್ತೀನಿ ನೋಡ್ರಿ. ಕೂತ್ರೆ ಎಷ್ಟು ಟೈಮ್ ಆದರೂ ಹಾಗೆ ಹೋಗ್ತೈತ್ರಿ. ಅದಕ್ಕೆ ಎದ್ದು ಬಿಟ್ಟು ಅವ್ರ ಜೊತೆ ಮಾತು ಬಿಟ್ಟು ಅವ್ರು ಏನೈತ್ರಿ ಇಲ್ಲೇ ಕೂತ್ಕೊಂಡಿದ್ರಿ ಎಲ್ಲರೂ. ಪಳಿ ಮೇಲ್ಗಡೆ ಇಲ್ಲಿ ಒಂದಿಲ್ಲ ಅಂದ್ರೆ ಒಂದು 5-6 ಜನ ಇದ್ರಿ. ಎಲ್ಲರೂ ಕುತ್ಕೊಂಡು ಮಳೆ ಬರ್ತಾ ಇತ್ರಲ್ಲೇ ಎಲ್ಲರೂ ಒಬ್ರನ್ನ ಕುತ್ಕೊಂಡಿದ್ದು ನೋಡಿ. ಮತ್ತೊಬ್ರು ಎಲ್ಲ ಬಂದು ಹಾಗೆ ಟೈಮ್ ಇದು ಮಾಡಿದ್ರಿ. ಬೇರೆಯವ್ರ ಸಮಾಚಾರನ ರೀ, ಅವ್ರು ಮಾತಾಡ್ದು, ಇವ್ರು ಮಾತಾಡ್ದು, ಹಿಂಗೆ ಸಮಾಚಾರನ ಮಾತಾಡ್ಕೋತಾನ ಕೂತಾರೆ. ಅದಕ್ಕೆ ನೋಡ್ರಿ, ಬೇರೆದವ್ರದ್ದು ಮಾತಾಡ್ರೆ ಏನು ಬರೋದ್ರಿ ಸ್ನೇಹಿತರೆ. ಬೇರೆದವ್ರದ್ದು ಯಾವಾಗೂ ಮಾತಾಡಕ್ಕೆ ಹೋಗ್ಬಾರ್ದು. ನಮ್ಮ ಬಗ್ಗೆನ ನಾವು ವಿಚಾರ ಮಾಡ್ಬೇಕ್ರಿ. ಏನು ಕೆಟ್ಟದ್ದರೇ ಆಗಲಿ ಒಳ್ಳೆಯದರಾಗಲಿ ನಮ್ಮಷ್ಟು ನಾವಿದ್ರೆ ಯಾವುದೂ ಹೊಲಸು ಶಬ್ದಗಳು ಬರಂಗಿಲ್ಲ ರೀ. ಯಾಕಂದ್ರೆ ನಮ್ಮಷ್ಟು ನಾವು ಇದ್ದವ್ರಿಗೇನೆ ಎಷ್ಟೋ ಬರ್ತಾವ. ಇನ್ನು ಬೇರೆದವ್ರ ಬಗ್ಗೆ ನಾವು ಏನಾದರೂ ಆಡ್ಕೊಂಡಿವಿ ಅಂದ್ರೆ ಸಿಕ್ಕಾಪಟ್ಟೆ ಬೇಗ ಬರ್ತಾವ್ರೆ. ಯಾಕಂದ್ರೆ ಇವರಿಂದ ಅವ್ರಿಗೆ ಹೋಗಿ ಹಿಡಿದು, ಅವರಿಂದ ಅವ್ರಿಗೆ ಹಿಡಿದು, ಮತ್ತೊಬ್ರು ಬ್ಯಾಸಿಕು ಇವ್ರು ಅವಾಗ ಮಾತಾಡೋ ಮುಂದೆ ಇವರು ಇದ್ರು ನೋಡ್ರಿ ಅಂದ್ರೆ ನಾವು ಸಾಕ್ಷಿ ಹೇಳಕ್ಕೆ ಅಲ್ಲಿಗೆ ಹೋಗ್ಬೇಕಾಗ್ತೈತೆ. ಅದಕ್ಕೆ ಆ ವಿಚಾರ ಆ ಕಡೆ ಬಿಟ್ಟು ಸ್ಟಿಚಿಂಗ್ ಮಾಡೋಣ ಬರ್ರಿ ಸ್ನೇಹಿತರೆ. ಇದು ಬ್ಲೌಸ್ನ ಪೈಪಿಂಗ್ ಮಾಡಾಕತ್ತೀನಿ ರೀ. ಇವಾಗ ನೋಡಿ ಪೈಪಿಂಗ್ ಮಾಡಾಕತ್ತೀನಿ ರೀ ಸಣ್ಣದಾಗಿ. ಪ್ಲೇನ್ ಬ್ಲೌಸ್ ಐತ್ರಿ, ಕಟೋರಿ ಬ್ಲೌಸ ನೋಡಿ. ಬರೀ ಬ್ಲೌಸ್ ಸ್ಟಿಚಿಂಗ್ ಎಷ್ಟು ಆಗ್ತಾವೆ ಏನಿಲ್ಲ ಅಂದ ಟೈಮ್ ಇವಾಗ 12:26 ನಿಮಿಷ ಆಗೈತ್ರಿ.
ಎಷ್ಟು ಬ್ಲೌಸ್ ಆಗ್ತಾವೆ ನೋಡ್ತೀನಿ ರೀ. ನೋಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಪ್ಪು ಟಿ ಶರ್ಟ್ ಒದೇ ಇಲ್ಲ ಆತರ ನಿನ್ನ ಮನೆಗೆ ಟಿ ಶರ್ಟ್ ಆರ್ಡ್ರ್ ಹಾಕ್ಯಾನ್ರಿ ನಮ್ಮ ಅರುಣ. ನೀನೆ ಬಂದವ್ರಿ ಅವು ಇಲ್ಲೇ ಇಟ್ಟಾನ್ರಿ ಅವನು. ಈಗ ವಿಡಿಯೋ ಮಾಡ್ಕೊತ ನೋಡ್ದೆ ನಾ ಹಿಂದೆ ಹೊಳ್ತಿರಿ ನೋಡೋಣ ಕಾಣಕತ್ತಾವ್ರಿ ಅವಲ್ಲಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ. ಗಾಡಿ ಹೊಡ್ಯಾಕ ಕೊಡ್ತೀನಿ ಕೇಳಿ ದೊಡ್ಡ ಗಾಡಿ ಅವಾಗ ಮಳಿ 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 ಒಮ್ಮೆ ಬಂದು ಒಮ್ಮೆ ಹೋಗ್ಬಿಡ್ತೈತಿ. ಸ್ವಯಂ ಹತ್ತು ಬರೋದು ಸ್ವಯಂ ಹತ್ತು. ಯಾರು ಮರಿಗೆ ನೋಡಿ ಇಲ್ಲಿ ಮನುಷ್ಯರ್ಗತ್ಲೆ ಹಂಗೆ ಗಂಟಿರ್ತಾವ ಹಂಗೆ ಗಂಟು ಓಡಾಡತ್ತಾವ ಇಲ್ಲಿ. ಹೋಗು 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 ಹೋಗು. ಮಳೆ ರಪ್ಪ 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 ಮಳೆ ಬಂದ್ರೆ ಜೋರಂಗೆ ನೀರು ಹಾಕ್ಬೇಕಾರೆ ಸ್ವಯಂ ಎತ್ತು ಬರೋದು ಸ್ವಯಂ ಎತ್ತು ಹೋಗೋದು. ಪಂಡ್ರಾಪುರ ಇಟ್ಟೋಬಾನ ಸೇವಕರು ಬಂದಿದ್ದಾರೆ ನೋಡಿ. ಮನಸ್ಸು ತುಂಬಿ ಹರ್ಸೋಕ್ಕಾಗಲಿಲ್ಲ ರೀ, ಯಾಕಂದರೆ ಅಮೌಂಟ್ ಇಲ್ಲ ರೀ. ಆ ಪಂಡ್ರಾಪುರ ವಿಠೋಬ ಒಳ್ಳೇದು ಮಾಡ್ರಿ. ನನ್ನ ಮಗನಿಗೆ ಹುಷಾರಿಲ್ಲ. ನೋಡೋಣ್ರಿ ಒಂದ್ಸಲ ಅವನ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತೀನಿ ರೀ ನಾನು ಕೂಡ. ಇವಾಗ ಮನೆ ಹತ್ರನ ಬಂದಾನಂದ್ರು ನನಗೆ ಹಾಗೆ ಕಳ್ಸೋಕ್ಕೆ ಆಗ್ತಾಯಿಲ್ಲ ನೋಡಿ. ₹10 ಹಾಕಿದ್ದೀನಿ. ಅವ್ರು ತರ್ತಾನೆ ಇಲ್ಲ ರೀ. ಗಾಡಿ ತಿನ್ನಕ್ಕೆ ತಗೊಳಕ್ಕೆ ಬಂದಿದ್ರಿ. ಇದು ಬ್ಲೌಸ ಸೈಡ್ ಫಿಟ್ಟಿಂಗ್ ಅಷ್ಟು ಮಾಡ್ರೆ ಮುಗೀತು ನೋಡ್ರಿ. ಅದು ಮುಗಿಸಿ ಇದು ಮತ್ತು ಎರಡನೇದ ಕಂಪ್ಲೀಟ್ ಮಾಡಕ್ಕೆ ಬಂದೀನಿ ನೋಡ್ರಿ. ಹಿಂಗೆ ನನ್ನ ಮಗ ಎಲ್ಲೇ ಹೋಗಂದ್ರೆ ಈ ಅಂಗಡಿ ಗಿರೇಕು ಕೊಡೋದು, ಈ ಕಡೆ ಎದ್ದೆದ ಮಳೆ ನಿಂದ್ರಾನ ಮತ್ತು ಬ್ಲೌಸ್ ಸ್ಟಿಚಿಂಗ್ ಮಾಡಕತ್ತೀನಿ ನೋಡ್ರಿ. ಪಂಡ್ರಾಪುರ ಇಟ್ಟೋಬಂದ ಬಂಡಿ ಹೊಂಟೈತೆ ನೋಡ್ರಿ. ಬಂಡಿ ಇದು ಪೈಪಿಂಗ್ ನೋಡ್ರಿ ಎಷ್ಟು ಸಣ್ಣಗೆ ಬಂದೈತ್ರಿ. ಭಾಳ ಸಣ್ಣಾಗೈತೆ ನೋಡ್ರಿ ಪೈಪಿಂಗ್. ನೋಡ್ರಿ ಎಷ್ಟು ಚಿಕ್ಕದಾಗಿ ಬಂದೈತ್ರಿ. ಸೈಡ್ ನೋಡ್ರಿ ಇದು ಕಟ್ಟೋರಿಗೆ ಎಷ್ಟು ಪಾರ್ಟ್ ಜೋಡಿಸ್ಬೇಕ್ರಿ. ಎದೆ ಸುತ್ತತೆ ದಪ್ಪ ಸೈಜ್ ಎದೆ ಸುತ್ತತೆ ಜಾಸ್ತಿ ಇರ್ತೈತ್ರಿ, ಸೊಂಟ ಕಡಿಮೆ ಇರ್ತೈತಿ. ಇದು ಹೆಂಗಂದ್ರೆ ರೀ ಅರ್ಶಿನ ಕುಂಕುಮ ಕೊಡ್ತಾರಲ್ಲ ಆ ಥರ ಪೀಸಲ್ರಿ. ಅದಕ್ಕೆ ಇಷ್ಟೆಲ್ಲ ಜೈಂಟ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಬಗಲ್ ಹತ್ರ ಇಷ್ಟು ಜೈಂಟ್ ಮಾಡ್ಕೋಬೇಕಾತ್ರಿ. ದೊಡ್ಡ ಪೀಸ್ ಕೊಟ್ರೆ ನಮಗೂ ಜಲ್ದಿನ ಮುಗಿತಾವ್ರೆ. ಕಟೋರಿ ಟಕ್ಸ್ ನೋಡ್ರಿ ಯಾವ ಥರ ಬಂದಾವ ನೋಡಿ, ಚಂದ. ಬರ್ರಿ ಇದೊಂದು ಸ್ಟಿಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ರೀ.
ಬೆಳಗ್ಗೆ 3:30ಗೆ ಎದ್ದು ಬಸ್ ಸ್ಟಾಪ್ ಬಂದಿದ್ವಿ ನೋಡ್ರಿ. ನೈಟ್ ಅಲ್ಲೇ ಉಳ್ಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಇದು ಬಿಜಾಪುರ ಬಸ್ ಸ್ಟ್ಯಾಂಡ. ಬಸ್ಸಿಗಾಗಿ ಕೈ ಕೂತಿದ್ದೀವಿ ರೀ. ಮತ್ತು ನಮ್ಮದು ಹಾಸ್ಪಿಟಲ್ಗೆ ಹೊರಡ್ತಾ ಇದ್ದೀವಿ ನೋಡ್ರಿ. ಯಾರನ್ನ ಕರ್ಕೊಂಡಂದ್ರೆ ನನ್ನ ಮಗನಿಗೆ ಮತ್ತು ಹೆಲ್ತ್ ಪ್ರಾಬ್ಲಮ್ ಆಗೈತೆ ರೀ. ಅದಕ್ಕೆ ಮಿರಾಜ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ 8 ಗಂಟೆ ಅನ್ನೋದ್ರಾಗ ನಾ ಮಿರಾಜ್ದಾಗಿರ್ಬೇಕು ಅಂದ್ಕೊಂಡು ಜಲ್ದಿನೇ ಎದ್ದು ಬಂದಿದ್ದೀವಿ ನೋಡ್ರಿ. ನಿಮಗೆ ಹುಷಾರಿಲ್ಲ ರೀ ಸಣ್ಣವಾಗ, ಅವನಿಗೆ ತೊಗೊಂಡು ಹೋಗ್ತಾ ಇದ್ದೀವಿ ನೋಡ್ರಿ. ದವಾಖಾನೆಗೆ ಹೋಗಿ ವಿಡಿಯೋಸ್ ಮಾಡೋಂಗಿಲ್ಲ ರೀ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ನೋಡಿ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದ. ನೋಡಿ ಹಾಗೆ ಸಪೋರ್ಟ್ ಮಾಡಿರಿ. ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ.